ನಮಸ್ಕಾರ ಸ್ನೇಹಿತರೆ. ರಾಜಕಾರಣದಲ್ಲಿ ಯಾರು ಯಾವಾಗ ಯಾವ ಪಕ್ಷದಲ್ಲಿ ಗುರುತಿಸಿಕೊಳ್ತಾರೆ, ಯಾವಾಗ ಸ್ನೇಹಿತರಾಗಿರ್ತಾರೆ, ಬದ್ಧ ವೈರಿಗಳಾಗ್ತಾರೆ ಹೇಳೋದಿಕ್ಕಾಗೋದಿಲ್ಲ. ಎಲೆಕ್ಷನ್ ಒಟ್ಟಾಗಿ ಎದುರಿಸಿರೋರು ರಿಸಲ್ಟ್ ನಂತರ ಬದ್ಧ ವೈರಿಗಳಾಗಿರ್ತಾರೆ. ಅವಕಾಶ ಸಿಕ್ಕರೆ ಬೇಲಿಯಾರೋಕೆ ಸಿದ್ಧರಾಗಿ ಕೂತಿರೋರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ, ಕಾರ್ಪೊರೇಷನ್ ಎಲೆಕ್ಷನ್ ಗಳಲ್ಲಿ ಸಿಕ್ಕೇ ಸಿಗ್ತಾರೆ. ಎಲೆಕ್ಷನ್ಗೂ ಮುಂಚೆ ನಾಯಿ ಬೆಕ್ಕಿನ ರೀತಿ ಕಿತ್ತಾಡಿದವರು ಇವರೇನಾ ಅಂತ ಅನುಮಾನಗಳು ಮೂಡಿಬಿಡುತ್ತೆ. ಬಿಎಂಸಿ ಮೇಯರ್ಗೆ ಸಂಬಂಧಪಟ್ಟಂತೆ ಸಸ್ಪೆನ್ಸ್ ನಿಧಾನವಾಗಿ ಕ್ಲಿಯರ್ ಆಗ್ತಾ ಇದೆ. 28-29ನೇ ತಾರೀಕು ಒಳಗಾಗಿ ಬಿಜೆಪಿ ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಮೇಯರ್ ನ ಫೈನಲ್ ಮಾಡಲೇಬೇಕಾಗಿದೆ. ಬಿಜೆಪಿ ಗೆದ್ದಿರೋದು 89 ಸದಸ್ಯರನ್ನ ಒಬ್ಬಂಟಿಯಾಗಿ ಮೇಯರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹುಮತಕ್ಕೆ 25 ಸೀಟ್ ಬೇಕಾಗಿದೆ. ಇನ್ನೊಬ್ಬರ ಆಸರೆ ಬಿಜೆಪಿಗೆ ಬೇಕೇ ಬೇಕು. ಮೇಯರ್ ಚುನಾವಣೆ ನಡೆಯೋ ರೀತಿನೇ ಬೇರೆ. ವಿಧಾನಸಭೆಯ ರೀತಿ ಗವರ್ನರ್ ಯಾವ ಪಕ್ಷ ಅತಿ ಹೆಚ್ಚು ಸೀಟ್ ಪಡೆದಿರುತ್ತೋ ಅವರನ್ನ ಬಹುಮತ ಸಾಬೀತುಪಡಿಸೋದಿಕ್ಕೆ ಆಹ್ವಾನ ಮಾಡಿ ಮುಖ್ಯಮಂತ್ರಿ ಆಗಿ ಅಂತ ಇನ್ವಿಟೇಷನ್ ಕೊಟ್ಟಂತಲ್ಲ. ಕಾರ್ಪೊರೇಷನ್ ನಲ್ಲಿ ಮೇಯರ್ ಮತ್ತು ಉಪಮೇಯರ್ ಹುದ್ದೆಗೂ ಎಲೆಕ್ಷನ್ ನಡೆಯುತ್ತೆ. ನಾಮಪತ್ರ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಅವರ ಪರವಾಗಿ ಎಷ್ಟು ಜನ ಸದಸ್ಯರುಗಳು ಮತ ಚಲಾಯಿಸ್ತಾರೆ, ಯಾರಿಗೆ ಬಹುಮತ ಬರುತ್ತೆ ಅನ್ನೋದರ ಆಧಾರದ ಮೇಲೆ ಮೇಯರ್ ಹುದ್ದೆ ನಗರಸಭೆನಲ್ಲಿ ನೇಮಕ ಆಗುತ್ತೆ. ಒಬ್ಬ ಪಕ್ಷೇತರ ಅಭ್ಯರ್ಥಿಯನ್ನು ಸಹ ಬೇರೆ ಪಕ್ಷಗಳು ಸಪೋರ್ಟ್ ಮಾಡಿ ನಗರಸಭೆಯ ಮೇಯರ್ ಮಾಡಿರುವ ಉದಾಹರಣೆಗಳು ಸಾಕಷ್ಟಿದಾವೆ. ಮೊನ್ನೆ ಚಂಡೀಗಢದಲ್ಲಿ ಆದ ಘಟನೆಯನ್ನು ನೋಡಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮೇಯರ್ ಆಗ್ಬಿಟ್ರು ಕಾಂಗ್ರೆಸ್ ನ ಸಪೋರ್ಟ್ ನಿಂದ. ಅಂತದ್ದೇ ಪರಿಸ್ಥಿತಿ ಈಗ ಮುಂಬೈನಲ್ಲಿ ಆಗ್ತಾ ಇದೆಯಾ? ಬಿಜೆಪಿ ಬಳಿ ಬಹುಮತ ಅಂತೂ ಇಲ್ಲ. ಆದ್ರೆ ಮೇಯರ್ ಯಾರಾಗಬೇಕು ಅನ್ನುವ ಸಂದರ್ಭದಲ್ಲಿ ಕೌಂಟಿಂಗ್ ಆಗುವ ಸನ್ನಿವೇಶದಲ್ಲಿ ಬಿಜೆಪಿಗೆ ಬಹುಮತ ಬಂದ್ರೂ ಬರಬಹುದು. ಯಾಕಂದ್ರೆ ಉದ್ಧವ್ ಠಾಕ್ರೆ ಬಣದ ಸದಸ್ಯರು ಕ್ರಾಸ್ ವೋಟಿಂಗ್ ಮಾಡಬಹುದು, ಕಾಂಗ್ರೆಸ್ನವರು ಕ್ರಾಸ್ ವೋಟಿಂಗ್ ಮಾಡಬಹುದು. ಅಷ್ಟೇ ಯಾಕೆ, ಶಿಂದೆ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂತ 29 ಜನ ಸದಸ್ಯರು ಬಿಜೆಪಿಗೆ ಮತ ಹಾಕಿದ್ರೆ ಯಾವುದೇ ಅನುಮಾನಗಳಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ, ನಾವು ಆಯ್ಕೆಯಾಗಿ ಬಂದಿರೋದೇ ಬಿಜೆಪಿ ಬೆಂಬಲದಿಂದ. ಬಿಜೆಪಿಯಿಂದ ದೂರ ಹೋದ್ರೆ ನಮಗೆ ನಾಳೆ ರಾಜಕೀಯ ಭವಿಷ್ಯ ಇರೋದಿಲ್ಲ ಅಂತೇಳಿ ಬಿಜೆಪಿಗೆ ಕ್ರಾಸ್ ವೋಟಿಂಗ್ ಮಾಡಬಹುದು. ಒಂದು ವೇಳೆ ಶಿಂದೆ ರೆಬಲ್ ಆದ್ರೆ ನಾನು ಹೇಳ್ತಾ ಇರೋದು ಅಷ್ಟೇ ಯಾಕೆ, ಉದ್ಧವ್ ಠಾಕ್ರೆ ಪಕ್ಷದ 65 ಜನ ಸದಸ್ಯರು ವೋಟಿಂಗ್ ಸಂದರ್ಭದಲ್ಲಿ ಬರದೆ ಹೋದ್ರೆ ಮುಗೀತು, ಆಬ್ಸೆಂಟ್ ಆದ್ರೆ ಮುಗೀತು, ಬಿಜೆಪಿಯ ಮೇಯರ್ ಆಗೋದು ಪಕ್ಕಾ ಆಗೋಗ್ಬಿಡುತ್ತೆ. ಈ ಪ್ರೆಷರ್ ನ ಲಾಭ ಪಡೆದುಕೊಳ್ಳೋದಕ್ಕೆ ಏಕನಾಥ್ ಶಿಂದೆ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ಸ್ ಬಳಸ್ತಾ ಇದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಹುದ್ದೆ ತಾನು ಬಯಸಿದ ಹುದ್ದೆ, ಅದನ್ನ ಕಳ್ಕೊಂಡಿದ್ದಾಯ್ತು. ಅಟ್ಲೀಸ್ಟ್ ಗೃಹ ಖಾತೆನಾದ್ರೂ ನನಗೆ ಕೊಡುತ್ತೆ ಬಿಜೆಪಿ ಅಂತ ಕನಸು ಕಂಡಿದ್ರು, ಅದನ್ನು ಬಿಜೆಪಿ ಕಸಿದುಕೊಳ್ತು. ಹೇಗಾದ್ರೂ ಮಾಡಿ 1 ಲಕ್ಷ ಕೋಟಿ ಬಜೆಟ್ ನ ಮುಂಬೈ ಮೇಯರ್ ಹುದ್ದೆನಾದ್ರೂ ಹಿಡಿಬೇಕು ಅನ್ನೋದು ಶಿಂದೆ ಕನಸು. ಈಗ ಅದೇ ಶಿಂದೆಗೆ ಮುಳುವಾಗ್ತಾ ಇದೆ. ಇದೇ ರೀತಿ ನೀವು ಹಠಮಾರಿ ಧೋರಣೆ ಅನುಸರಿಸಿದ್ರೆ ಏನು, ನಿಮ್ಮ ಪಕ್ಷದಿಂದ 11 ಜನ ಮಹಾರಾಷ್ಟ್ರ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ, ಅವರೆಲ್ಲರಿಗೂ ಗೇಟ್ ಪಾಸ್ ಕೊಡಲಾಗುವುದು. ಕೇಂದ್ರದಿಂದಲೂ ಸಹ ಶಿಂದೆ ಶಿವಸೇನೆಯನ್ನ ಹೊರದಬ್ಬಲಾಗುವುದು. ರೆಡ್ ಲೈನ್ ಕ್ರಾಸ್ ಮಾಡಬೇಡಿ ಅಂತ ಅಮಿತ್ ಶಾ ರಿಂದ ವಾರ್ನಿಂಗ್ ಬಂದಿದೆ ಶಿಂದೆಗೆ. ಇದನ್ನೇ ದೇವೇಂದ್ರ ಫಡ್ನವೀಸ್ ಅವರು ನಿನ್ನೆ ತಡರಾತ್ರಿ ಶಿಂದೆಯೊಂದಿಗೆ ಮೀಟಿಂಗ್ ಮಾಡಿ 1 ಗಂಟೆಗೂ ಹೆಚ್ಚು ಕಾಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಹಿಂದಿನಂತಿಲ್ಲ ಬಿಜೆಪಿ ಪಕ್ಷ. ಯಾವುದೇ ಕ್ಷಣದಲ್ಲಿ ಟಫ್ ಆಕ್ಷನ್ ಆಗಬಹುದು ನಿಮ್ಮ ವಿರುದ್ಧ. ಜಾಸ್ತಿ ಹಠಮಾರಿ ಧೋರಣೆ ಒಳ್ಳೆಯದಲ್ಲ. ಹರುಷದ ಕೂಳಿಗೆ ವರುಷದ ಕೂಳನ್ನು ಕಳೆದುಕೊಳ್ಬೇಡಿ. ನಿಮ್ಮ ಪರ್ಫಾರ್ಮೆನ್ಸ್ ಗೆ ತಕ್ಕಂತೆ ಸ್ಥಾನಮಾನಗಳನ್ನು ಈಗಾಗಲೇ ನಿಮ್ಗೆ ಕೊಡಲಾಗಿದೆ. ಹೆಚ್ಚಿನದನ್ನು ಬಯಸೋದಿಕ್ಕೆ ಹೋಗಿ ಇರೋದನ್ನು ಕಳೆದುಕೊಳ್ಬೇಡಿ ಅಂತ ದೇವೇಂದ್ರ ಫಡ್ನವೀಸ್ ನಿನ್ನೆ ತಡರಾತ್ರಿ ಶಿಂದೆಯೊಂದಿಗೆ ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಶಿವಸೇನೆಯನ್ನ ಒಡೆದು, ಎನ್ಸಿಪಿಯನ್ನ ಒಡೆದು. ಇಷ್ಟೆಲ್ಲಾ ಮಾಡಿದ ನಮಗೆ ಶಿಂದೆ ಶಿವಸೇನೆಯನ್ನು ಒಡೆಯೋದು ದೊಡ್ಡ ವಿಚಾರನಾ? ದುಡುಕಬೇಡಿ. ಅಮಿತ್ ಶಾ ರಿಂದ ಆಜ್ಞೆ ಬಂದಿದೆ, ಇದಕ್ಕಿಂತ ಹೆಚ್ಚಿನದೇನು ನಿಮ್ಗೆ ಸಿಗೋದಿಲ್ಲ. ಕ್ಲಿಯರ್ ಆಗಿ ಫಡ್ನವೀಸ್ ಹೇಳಿರೋದು ಶಿಂದೆಗೆ. ಶಿಂದೆ ಆಸೆಗೆ ಕೊನೆನೇ ಇಲ್ಲ ಅನ್ಸುತ್ತೆ ನೋಡಿ. ನನಗೆ ಮೇಯರ್ ಹುದ್ದೆ, ಉಪಮೇಯರ್ ಹುದ್ದೆ ಜೊತೆಗೆ ರಾಜ್ಯದ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಆಯಕಟ್ಟಿನ ಹುದ್ದೆಗಳು ಬೇಕು ಅಂತ ಡಿಮ್ಯಾಂಡ್ ಇಟ್ಟಿರೋದು ಶಿಂದೆ. ಅದರಲ್ಲೂ ಹಣಕಾಸಿನ ಇಲಾಖೆಯ ಬಜೆಟ್ ನಿರ್ಮಾಣದ ನಿರ್ಣಾಯಕ ಪಾತ್ರ ವಹಿಸುವ ಸ್ಟ್ಯಾಂಡಿಂಗ್ ಕಮಿಟಿಯ ಹುದ್ದೆ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿರೋದು ಶಿಂದೆ. ಈ ಕಡೆ ಬಿಜೆಪಿ ಸಹ ಫೈನಲ್ ವಾರ್ನಿಂಗ್ ಕೊಟ್ಟಿದೆ, ನಿಮಗೆ ಕೊಡಬೇಕಾದದ್ದೆಲ್ಲ ಕೊಟ್ಟಾಗಿದೆ. 11 ಜನ ಮಂತ್ರಿಗಳಿದ್ದೀರಾ, ಕೇಂದ್ರ ಸರ್ಕಾರದಲ್ಲೂ ಪಾಲ್ ಕೊಟ್ಟಿದ್ದೇವೆ, ನಿಮ್ಮನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಲಾಗಿದೆ. ಹಾಗೆ ನೋಡೋದಾದ್ರೆ ಶಿಂದೆ ಶಿವಸೇನೆ ಹೊರತುಪಡಿಸಿದ ಅಸ್ತಿತ್ವ ಬಿಜೆಪಿಗಿದೆ. ಮನಸ್ಸು ಮಾಡಿದ್ರೆ ನಿಮ್ಮ ಹೊರತುಪಡಿಸಿದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದುವರಿಯುತ್ತೆ. ಧಮ್ಕಿ ಹಾಕೋದು, ಬ್ಲಾಕ್ ಮೇಲ್ ಮಾಡೋದಕ್ಕೆ ಹೋಗ್ಬೇಡಿ. ಶಿಂದೆಗೆ ವಿಕಲ್ಪ ಏನು ಅನ್ನೋ ಪ್ರಶ್ನೆಗೆ ಸಾಕಷ್ಟು ವಿಕಲ್ಪಗಳು ನಮ್ಮ ಬಳಿ ಇದಾವೆ. ಉದ್ಧವ್ ಠಾಕ್ರೆ ಇದ್ದಾರೆ, ರಾಜ್ ಠಾಕ್ರೆ ಇದ್ದಾರೆ. ಅಷ್ಟೇ ಯಾಕೆ, ನಿಮ್ಮ ಪಕ್ಷದವರೇ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಟ್ರೆ ಸಾಕು ಬೇಲಿ ಹಾರೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ.
ವಿನಾಕಾರಣ ಆಪತ್ತನ್ನ ಮೈ ಮೇಲೆ ಎಳೆದುಕೊಳ್ಬೇಡಿ. ಇದು ಬಿಜೆಪಿ ಕೊಟ್ಟಿರ್ತಕ್ಕಂತ ಫೈನಲ್ ವಾರ್ನಿಂಗ್ ಶಿಂದೆಗೆ. ನಿಮ್ಗೆ ಯಾರಿದ್ದಾರೆ? ನಾವು ಕೈ ಬಿಟ್ರೆ ಎಲ್ಲಿಗೆ ಹೋಗ್ತೀರಾ ಯೋಚನೆ ಮಾಡಿ, ನಡತೆಯನ್ನ ಸುಧಾರಿಸಿಕೊಳ್ಳಿ, ಇಲ್ಲದೆ ಹೋದ್ರೆ ಸುಧಾರಿಸಬೇಕಾಗುತ್ತೆ ಅಂತ ಖಾರವಾಗಿ ಬಿಜೆಪಿ ಶಿಂದೆಯ ಸ್ಕ್ರೂ ಟೈಟ್ ಮಾಡ್ತಾ ಇದೆ. ಈಗ ಏಕನಾಥ್ ಶಿಂದೆ ಗೊತ್ತಾಗ್ತಾ ಇದೆ ನಾನು ಮಾಡಿದ್ದು ತಪ್ಪು. ಕೇವಲ ಮುಂಬೈ ಮೇಯರ್ ಹುದ್ದೆ ಮೇಲೆ ಕಂಡಿಟ್ಟು ಈಗ ಇರತಕ್ಕಂತಹ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಪಾಲನ್ನು ಕಳೆದುಕೊಂಡ್ರೆ ಪಕ್ಷ ನಡೆಸೋದು ಬಹಳ ದುರ್ಬರ ಆಗೋಗ್ಬಿಡುತ್ತೆ. ಬಿಜೆಪಿ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಶಿಂದೆ ಶಿವಸೇನೆ ಪಕ್ಷದ ಸಚಿವರುಗಳು ಮತ್ತು ನಾಯಕರುಗಳೇ ಒತ್ತಡ ಏರ್ತಾ ಇದ್ದಾರೆ ಶಿಂದೆ ಮೇಲೆ. ಯಾಕಂದ್ರೆ ಜಾಸ್ತಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಹೋಗ್ಬೇಡಿ, ನಮ್ಮ ಪೊಸಿಷನ್ ಬಿಜೆಪಿ ಮುಂದೆ ಸ್ಟ್ರಾಂಗ್ ಇಲ್ಲ, ನಾವು ಮುಂದೆ ಗೆಲ್ಬೇಕು ಅಂದ್ರೂ ಬಿಜೆಪಿಯ ಸಹಾರದೊಂದಿಗೆ ಹೋಗಬೇಕಾಗುತ್ತೆ. ಬಿಜೆಪಿ ವಿರೋಧ ಕಟ್ಕೊಂಡು ಮಹಾರಾಷ್ಟ್ರದಲ್ಲಿ ರಾಜಕಾರಣ ಮಾಡೋದಕ್ಕೆ ಆಗೋದಿಲ್ಲ. ಕಾಂಪ್ರಮೈಸ್ ಮಾಡಿಕೊಂಡು ಬಿಡಿ. ಇದು ಶಿಂದೆ ಶಿವಸೇನೆ ನಾಯಕರೇ ಹೇಳ್ತಾ ಇರೋದು ಶಿಂದೆಗೆ. ಅಂದ್ರೆ ಟೋಟಲ್ ಸರೆಂಡರ್ ಆಗಿ ಅಂತಾನೆ ಹೇಳ್ತಾ ಇರೋದು ಶಿಂದೆಗೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಈವರೆಗಿನ ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಯೂ ಟರ್ನ್ ಹೊಡೆದಿರೋರು ಯಾರಾದ್ರೂ ಇದ್ರೆ ಅದು ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ. ಇವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನ್ ಗೊತ್ತಾ? ಶಾಕ್ ಆಗ್ತೀರಾ ಕೇಳಿದ್ರೆ. ಏಕನಾಥ್ ಶಿಂದೆಯನ್ನ ವಿರೋಧ ಮಾಡೋದಕ್ಕೆ, ಶಿಂದೆಯನ್ನ ವೀಕ್ ಮಾಡೋದಿಕ್ಕೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಬಿಜೆಪಿ ಜೊತೆಗೆ ಕೈ ಜೋಡಿಸೋದಕ್ಕೆ ಮುಂದಾಗಿರೋದು ತೆರೆಮರೆನಲ್ಲಿ. ಇಲ್ಲದೆ ಹೋದ್ರೆ ಶಿಂದೆ ಸಂಪೂರ್ಣ ಉದ್ಧವ್ ಠಾಕ್ರೆ ಶಿವಸೇನೆಯನ್ನ ಪೂರ್ಣ ಆಹುತಿಗೆ ತೆಗೆದುಕೊಂಡು ಬಿಡ್ತಾರೆ. ಬಿಜೆಪಿಗೆ ಸಪೋರ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ನಮ್ಮ ಅಸ್ತಿತ್ವನಾದ್ರೂ ಉಳಿಸಿಕೊಳ್ಬಹುದು. ಸಂಜಯ್ ರಾವತ್ ವಿರುದ್ಧನೇ ಉದ್ಧವ್ ಠಾಕ್ರೆ ಪಕ್ಷದಲ್ಲಿ ಮೀಟಿಂಗ್ ಗಳಾಗಿರೋದು. ಈ ವ್ಯಕ್ತಿಯಿಂದನೇ ನಮಗೆ ಇಷ್ಟು ದೊಡ್ಡ ಡ್ಯಾಮೇಜ್ ಗಳಾಗ್ತಾ ಇರೋದು. ಇವರ ಬಾಯಿಗೆ ಲಗಾಮ್ ಹಾಕಿ ನಾವು ಬಿಜೆಪಿಯಿಂದ ಎಷ್ಟು ಅಂತರ ಕಾಯ್ದುಕೊಳ್ತೇವೋ ಅಷ್ಟೇ ಅಂತರವನ್ನ ಕಾಂಗ್ರೆಸ್ ನಿಂದನೂ ಕಾಯ್ದುಕೊಳ್ಬೇಕಾಗತ್ತೆ. ಬಿಜೆಪಿಗರನ್ನ ಕೆರಳಿಸುವಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಈತನನ್ನು ತಡೀರಿ ಅಂತ ಉದ್ಧವ್ ಶಿವಸೇನೆ ಕಾರ್ಯಕರ್ತರು ಒತ್ತಡ ಇರ್ತಾ ಇರೋದು. ಯಾಕಂದ್ರೆ ಶಿಂದೆ ಬೆಳೆಯೋದಕ್ ಬಿಟ್ರೆ ತನ್ನ ಪಕ್ಷ ನಿರ್ನಾಮ ಆಗೋದು ಗ್ಯಾರಂಟಿ. ಇನ್ನೊಂದ್ ಕಡೆ ಬಿಜೆಪಿಯನ್ನು ವಿರೋಧ ಮಾಡದೆ ಹೋದ್ರೆ ಕಾಂಗ್ರೆಸ್ ತನ್ನ ಮೈತ್ರಿಕೂಟದಿಂದ ಉದ್ಧವ್ ಠಾಕ್ರೆನ ಹೊರಗಾಕ್ಬಿಡುತ್ತೆ. ಹಾಗಾಗಿ ಇಬ್ಬರನ್ನೂ ವಿರೋಧ ಮಾಡಿದಂತೆ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ತಾ ಇರೋದು ಉದ್ಧವ್ ಠಾಕ್ರೆ. ಉದ್ಧವ್ ಠಾಕ್ರೆಯಿಂದ ಬಹಿರಂಗ ಬೆಂಬಲ ಪಡಿಬಹುದು ಅಥವಾ ಉದ್ಧವ್ ಠಾಕ್ರೆಯ ಸದಸ್ಯರಿಂದ ಬೆಂಬಲ ಪಡೆದು ಉಪಮೇಯರ್ ಹುದ್ದೆ, ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಸ್ಥಾನಗಳನ್ನ ಕೊಟ್ರೆ ಮುಗೀತು. ಶಿಂದೆಯನ್ನ ನ್ಯೂಟ್ರಲ್ ಮಾಡಿ ಬಿಡಬಹುದು. ರಾಜ್ ಠಾಕ್ರೆ ಸಹ 6 ಸ್ಥಾನಗಳನ್ನು ಹೊಂದಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ರಾಜ್ ಠಾಕ್ರೆ ಮತ್ತು ದೇವೇಂದ್ರ ಫಡ್ನವೀಸ್ ಸಂಬಂಧಗಳು ಚೆನ್ನಾಗೇ ಇದಾವೆ. ಹಾಗಾಗಿ ರಾಜ್ ಠಾಕ್ರೆ ಸಹ ತನ್ನ 6 ಜನ ಸದಸ್ಯರ ಬೆಂಬಲ ಬಿಜೆಪಿಗೆ ಇರುತ್ತೆ ಒಂದು ವೇಳೆ ಬಿಜೆಪಿ ಮೇಯರ್ ಆಯ್ಕೆಯಾಗೋದಾದ್ರೆ ಅಂತ ಆಲ್ರೆಡಿ ಘೋಷಣೆ ಸಹ ಮಾಡಿಯಾಗಿದೆ. ಉದ್ಧವ್ ಠಾಕ್ರೆ ಆಬ್ಸೆಂಟ್ ಆದ್ರೂ ಬಿಜೆಪಿಯ ಮೇಯರ್ ಆಗ್ತಾರೆ. ಉದ್ಧವ್ ಠಾಕ್ರೆ ಬೆಂಬಲಿಸಿದ್ರು ಬಿಜೆಪಿ ಮೇಯರ್ ಆಗ್ತಾರೆ. ವಿರೋಧ ಪಕ್ಷದಲ್ಲಿ ಕೂರೋದಕ್ಕಿಂತ ಆಡಳಿತ ಪಕ್ಷದ ಜೊತೆಗೆ ಕೈ ಜೋಡಿಸಿದ್ರೆ ನಮ್ಮ ಪಕ್ಷಕ್ಕೆ ನೀರು ನೆರಳಾದ್ರೂ ಸಿಗುತ್ತೆ. ಇಲ್ಲದೆ ಹೋದ್ರೆ ಉದ್ಧವ್ ಶಿವಸೇನೆ ಮತ್ತಷ್ಟು ಪಾತಾಳಕ್ಕೆ ಕುಸಿಯುತ್ತೆ. ಈ ಇಂಟ್ರೋಸ್ಪೆಕ್ಷನ್ಸ್ ಆಗ್ತಾ ಇರೋದು ಉದ್ಧವ್ ಶಿವಸೇನೆನಲ್ಲಿ. ಈಗ ಶಿಂದೆಯನ್ನ ಹಣಿಬೇಕು, ಎದುರಿಸ್ಬೇಕು ಅಂದ್ರೆ ಬಿಜೆಪಿ ಜೊತೆಗೆ ಕೈ ಜೋಡಿಸ್ಲೇಬೇಕು ಉದ್ಧವ್ ಬಣ. ಯಾಕಂದ್ರೆ ಉದ್ಧವ್ ಠಾಕ್ರೆ ಶಿವಸೇನೆಗೆ ಬದ್ಧ ವೈರಿ ಶಿಂದೆ ಶಿವಸೇನೆ. ಯಾಕಂದ್ರೆ ತನ್ನ ಪಕ್ಷವನ್ನು 2 ಹೋಳುಗಳಾಗಿ ಒಡೆದು ಚಿಹ್ನೆಯನ್ನ ಕಸಿದುಕೊಂಡು ಹೋಗಿದ್ದು ಇದೇ ಶಿಂದೆ. ಉದ್ಧವ್ ಠಾಕ್ರೆ ಅಸ್ತಿತ್ವ ಇರೋದೇ ಮುಂಬೈ ರೀಜನ್ ಅಲ್ಲಿ. ಮುಂಬೈಯಲ್ಲೇನಾದ್ರೂ ಶಿಂದೆ ಮೇಯರ್ ಆದ್ರು ಅಂದ್ರೆ ಉದ್ಧವ್ ಶಿವಸೇನೆ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಮುಂಬೈಗೋಸ್ಕರ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಕಡಿದುಕೊಂಡು NDA ಕಡೆಗೆ ಬಂದ್ರು ಯಾವುದೇ ಆಶ್ಚರ್ಯಗಳಿಲ್ಲ. ಇದು ನೋಡಿ ಬಿಜೆಪಿಗೆ ಹೊರಗಾಗಿ ಪರಿಣಮಿಸ್ತಾ ಇರೋದು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.